ಯಕ್ಷಗಾನ ಅನ್ನೋದು ಇಡೀ ಕರ್ನಾಟಕದ ಆಂಧ್ರದ ಕಲೆ. ಅವರು ಹೇಳಿದ್ರು ಬೀದಿ ನಾಟಕ ಅಂತ. ಅದರ ಬಗ್ಗೆ ಕೂಡ ಈ ಪ್ರಶ್ನೆಗೆ ಉತ್ತರನ ಒಂದು ವಿವರಣೆಯನ್ನು ಕೂಡ ನಾನು ಕೊಡಬೇಕಾಗುತ್ತೆ, ಕೊಡ್ತೇನೆ. ಮೂಲತಃ ದ್ರಾವಿಡರ ಕಲೆ ಅಂದ್ರೆ ಇದು ಯಾವುದು? ಈ ಯಕ್ಷಗಾನ, ತೆರಕೂತು, ಕುಡಿಯಾಟ್ಟಂ ಕೂಡ ಅಷ್ಟಿಲ್ಲ. ಈ ತೆರಕೂತು ಮತ್ತು ಈ ಯಕ್ಷಗಾನ, ಯಾಕಂತಂದ್ರೆ ಯಕ್ಷಗಾನ ಹೆಸರು ಹೇಗೆ ಬಂತು ಕೇಳಿದ್ರೆ ಆಂಧ್ರದಿಂದ ಬರ್ತಕ್ಕಂಥದ್ದು. ಅದು ಕಾವ್ಯ ರೂಪದಲ್ಲಿ ಇರ್ತಕ್ಕಂಥದ್ದು. ಪ್ರಸಂಗ ಅಂತ ನಾವು ಏನ್ ಕರಿತೀವಲ್ಲ ಅದನ್ನ ಹೇಳ್ತಾ ಇದ್ರೆ ಯಕ್ಷಗಾನ ಅಂತ. ಪ್ರದರ್ಶನವನ್ನಲ್ಲ. ಪ್ರದರ್ಶನಕ್ಕೆ ಒಂದೊಂದು ಕಡೆ ಒಂದೊಂದು ಹೆಸರಿತ್ತು. ಬಯಲಾಟ, ಸಣ್ಣಾಟ, ದಾಸರಾಟ, ದೊಡ್ಡಾಟ, ಮುಳ್ಳುಪಾಯ, ಹೀಗೆ ಇದ್ದಂತ ಬೇರೆ ಬೇರೆ ಹೆಸರುಗಳಿಗೆ ಏನು ಒಂದು ಆಧಾರ ಸ್ತಂಭ ಯಾವುದಿದೆ, ಆ ಸಾಹಿತ್ಯ ಯಾವುದಿದೆ, ಅದನ್ನೇ ಯಕ್ಷಗಾನ ಅಂತ ಕರೆದು. ನಮ್ಮ ಆದಿಪರ್ವದಿಂದ ಹಿಡಿದು ಅಥವಾ ನಮ್ಮ ಕೆಂಪಣ್ಣಗೌಡ ಇಲ್ಲಿ ನಮ್ಮ ಇಲ್ಲಿಯವನು ಮಂಡ್ಯ ಜಿಲ್ಲೆಯವನು, ಅವರೆಲ್ಲರೂ ಬರೋದು ಯಕ್ಷಗಾನದ ಹೊರವೇ, ಯಕ್ಷಗಾನದಲ್ಲಿ ನಾವು ಬರ್ತೇನೆ ಹೇಳ್ತೀನಿ ಅಂತ. ಅದನ್ನ ಆಧಾರವಾಗಿ ಇಟ್ಕೊಂಡು ಪ್ರದರ್ಶನ ಮಾಡಿದ್ರು ಯಾರು? ಕಲಾವಿದರು. ಅದರಿಂದ ಅದಕ್ಕೆ ಯಕ್ಷಗಾನ ಅಂತ ಬಂತು. ಆದರೆ ಈ ಬಯಲಾಟದ ಅಥವಾ ಆಟದ ಈ ಮೇಳಗಳನ್ನ ದಶಾವತಾರ ಮೇಳ, ದಶಾವತಾರ ಆಟ ಅಂತ ಕರೆಯುವಂತಹ ಯಾವ ಭಾಗದಲ್ಲಿ ಕೇಳಿದ್ರೆ ಈ ನಮ್ಮ ಮಂಗಳೂರಿನ, ಅದರಲ್ಲೂ ಉತ್ತರ ಭಾಗದ ಪ್ರದೇಶದಲ್ಲಿ ಮಾತ್ರ. ಅದನ್ನು ತುಂಬಾ ಚೆನ್ನಾಗಿ ಹೇಳಿದಾರಲ್ಲಿ. ಐಗನಾಡು, ಅದರಿಂದ ಯಕ್ಷಗಾನ ಬಂದು 50ನೇ ಇಸ್ವಿ ನಂತರ ಕರಿಲೇಬೇಡಿ ಯಕ್ಷಗಾನ ಅಂತ ಅವರು ಕಟ್ಟಪ್ಪಣೆ ಕೊಟ್ಟಿದ್ದಾರೆ ಅದರಲ್ಲಿ, ಆ ಪುಸ್ತಕದಲ್ಲಿ ಬಹಳ ಕರೆಕ್ಟ್ ಆಗಿ ಹೇಳಿದ್ದಾರೆ. ಅದು ಬಿಡಿ, ಆದ್ರೆ ಯಾರೇನು ಮಾಡ್ಲಿಕ್ಕೆ ಆಗಲಿ, ಯಕ್ಷಗಾನ ಉಳ್ಕೊಂಡಿದೆ. ಯಕ್ಷಗಾನ ಅನ್ನೋದು ಇಡೀ ರಾಜ್ಯಕ್ಕೆ ಅನ್ವಯಿಸಿದ ಕಲೆ. ಯಾವ ಒಂದು ಬಯಲಾಟ ಅಥವಾ ದೊಡ್ಡಾಟ, ಸಣ್ಣಾಟವರು ಕೂಡ ಮೂಲ ಯಕ್ಷಗಾನ ಅನ್ನೋದನ್ನು ಅವರು ಕೂಡ ಒಪ್ಕೊಂಡಿದ್ದಾರೆ. ಹಾಗಿರುವಾಗ ನಾವು ದಶಾವತಾರ ಅಂತ ಹೇಳಿ ನಮ್ಮ ಇದನ್ನ ಸಂಕುಚಿತಗೊಳಿಸುವುದು ಸರಿಯೇ ಅನ್ನೋದು ಅಶೋಕ ಹಾಸ್ಯಗಾರರಲ್ಲಿ ನನ್ನ ಒಂದು ಪ್ರಶ್ನೆ. ಎರಡನೇದು ಶಾಸ್ತ್ರೀಯ. ಇವತ್ತಿನ ವಿಚಾರ ಏನು ಸಂವಾದ ಏನಿದೆ ಅದೇ ಶಾಸ್ತ್ರೀಯ ಕಲೆಯೇ ಹೌದೇ ಅಲ್ಲವೇ ಅಂತಕ್ಕಂಥದ್ದು ವಿಚಾರ ಅಲ್ವಾ. ನಮ್ಮಲ್ಲಿ 3 ಸ್ಕೂಲ್ ಆಫ್ ಥಾಟ್ಸ್ ಇದೆ. ಒಂದು, ಅಶೋಕ ಹಾಸ್ಯಗಾರ ಹೇಳಿದಾಗೆ ಅದನ್ನು ಮೊದಲಿಗೆ ಪ್ರಸ್ತಾಪ ಮಾಡಿದವರು ಡಾಕ್ಟರ್ ವಿ ರಾಘವನ್, ಉಕ್ಕಿಲ ಕೃಷ್ಣ ಭಟ್ರು, ಎಸ್ ಡಿ ಎಡಹಳ್ಳಿ, ಈ ತರದ ಒಂದು ರಾಘವನ್ ಇಂಡಿಯಾರ್, ಇವರೆಲ್ಲ ಇದ್ದಾರೆ. ಒಂದು ಪಂಗಡ. ಇವರೇನು ಹೇಳುವುದು, ಇದು ಯಕ್ಷಗಾನ ಶುದ್ಧ ಶಾಸ್ತ್ರೀಯ ಕಲೆ ಅಂತಕ್ಕಂಥ ಒಂದು ವರ್ಗ. ಇನ್ನೊಂದು ವರ್ಗ ಇದೆ, ಅವರು ಅಲ್ಲ, ಇದು ಜಾನಪದ ಕಲೆ. ಅಂದ್ರೆ ಜಾನಪದ ಕಲೆ ಅಂತಂದ್ರೆ ಜನರ ಕಲೆ, ಜಾನಪದೀಯ ಅಂಶಗಳಿದ್ದಾವೆ. ಇದು ಜನಪದರಿಗಾಗಿ ಹುಟ್ಟಿಕೊಂಡ ಕಲೆ. ಇದಕ್ಕೆ ದ್ರಾವಿಡ ಮೂಲವಾದ ಕಲೆ. ಈ ದ್ರಾವಿಡವಾದ ಮೂಲ ಕಲೆ ಆಂಧ್ರದಲ್ಲಿ ಹೆಚ್ಚು ಇದು ಕಂಡುಕೊಳ್ತದೆ. ಅದಕ್ಕೆ ಅಲ್ಲಿ ಪ್ರದರ್ಶನಕ್ಕೆ ಅವರು ಯಕ್ಷಗಾನ ಅಂತ ಹೇಳ್ತಾ ಇಲ್ಲ, ಅಲ್ಲಿ ಆ ಕಾವ್ಯಕ್ಕೆ ಯಕ್ಷಗಾನ ಅಂತ ಹೇಳ್ತಾರೆ. ಅದಕ್ಕೆ ಲಕ್ಷಣ ಶಾಸ್ತ್ರದವರು ಕೂಡ ಬೆಲೆ ಕೊಡ್ತಾರೆ. ಅಲ್ಲಿನ ಯಕ್ಷಗಾನ ಕಾವ್ಯಕ್ಕೆ ತುಂಬಾ ಮನ್ನಣೆ ಇದೆ. ನಮ್ಮಲ್ಲಿ ನಮ್ಮನ್ನು ಪರಿಶಿಷ್ಟ ರೀತಿ ಬೇರೆ ಮಾಡಿಬಿಟ್ಟಿದ್ದಾರೆ ನಮ್ಮ ಶಿಷ್ಟ ಸಾಹಿತಿಗಳು, ನಮ್ಮ ದೊಡ್ಡ ದೊಡ್ಡ ಕವಿಗಳು. ನಮ್ಮ ಯಕ್ಷಗಾನ ಸಾಹಿತಿ ಅಂತಂದ್ರೆ ಅಡ್ಡ ಬಂದಿದೆ ನಮಗೆ. ಬೇರೆ ಕಡೆ ಇಲ್ಲಿ ಕೂತ್ಕೊಳ್ಳಿ, ಇಲ್ಲಿ ಬೇಡ ಅಂತ ಹೇಳ್ತಾರೆ. ಬೆಲೆನೇ ಕೊಟ್ಟಿಲ್ಲ. ನಮ್ಮ ಯಾವ ಪಾರ್ಥಿಸುಬ್ಬನಿಗಾಗ್ಲಿ, ದೇವಿದಾಸನಿಗಾಗ್ಲಿ, ಯಾವ ಅಂತಂತ ಒಳ್ಳೆ ಕೃಷ್ಣ ಸುಂದರ ಅಂತ ಕೃತಿಯನ್ನು ಬರೆದಂತ ಕೃತಿಕಾರರಿಗೆ ಬೆಲೆ ಕೊಟ್ಟಿಲ್ಲ. ಆದ್ರೆ ಆಂಧ್ರದವರು ಬೆಲೆ ಕೊಟ್ಟಿದ್ದಾರೆ. ಆಂಧ್ರದಲ್ಲಿ ರಕ್ಷಣ ಶಾಸ್ತ್ರ ಇದೆ. ಆಂಧ್ರವರು ವೈಶಾಲ್ಯವೂ ಕೂಡ ಅವರ ನೋಡಿ, ನೀವು ನಂಬ್ತೀರೋ, ನಮ್ಮಲ್ಲಿ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಆಂಧ್ರದವರಿಗೆ 2 ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು. ಆ 2 ಪ್ರಶಸ್ತಿಯಲ್ಲಿ ಒಂದು ಪ್ರಶಸ್ತಿ ಕೊಟ್ಟರು ಯಾರಿಗೆ ಕೇಳಿದ್ರೆ 5,000 ಸಿನಿಮಾ ಹಾಡುಗಳನ್ನ ಬರೆದಿರ್ತಕ್ಕಂಥ ಡಾಕ್ಟರ್ ಸಿ ನಾರಾಯಣ ರೆಡ್ಡಿ ಅವರಿಗೆ ಕೊಟ್ಟಿದ್ದಾರೆ. ವಿಶ್ವನಾಥ್ ಅವರಿಗೆ ಮೊದಲನೇ ಬಂದ್ರೆ, ಎರಡನೇದು ಇವರು ಯಾರು? ನಾರಾಯಣ ರೆಡ್ಡಿ ನಾನು ಉಸ್ಮಾನಿಯಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಅಲ್ಲ, ನಾನು ಅವ್ರ ಮುಖದ ಪರಿಚಯ ಕೂಡ ಇರ್ತಕ್ಕಂಥದ್ದು. ನಮ್ಮ ವಿಭಾಗ ಪಕ್ಕದಲ್ಲೇ ಕೆಲವು ವಿಭಾಗ ಇದೆ, ಅದರ ಮುಖ್ಯಸ್ಥರಾಗಿದ್ರು. ಅವ್ರು ಬರೆದಿದ್ದು ಬರೇ ಸಿನಿಮಾ ಹಾಡು, ಒಂದಷ್ಟು ಬೇರೆ ಗೀತೆಗಳನ್ನು ಬರೆದಿದ್ದಾರೆ. ಅವರಿಗೆ ಸಿಕ್ಕಿದೆ ಪ್ರಶಸ್ತಿ. ನಮ್ಮಲ್ಲಿ ಏನಾದರೂ ಸಿನಿಮಾ ಹಾಡು ಬರೆದಿದ್ರೆ ಅವರು ನಮ್ಮ ಕವಿಗಳು ಓಡಿಸ್ಬಿಡ್ತಾ ಇದ್ರು. ಭಾವಗೀತೆ ಬರುವಂತಹ ನಮ್ಮ ವೆಂಕಟೇಶ್ ಮೂರ್ತಿ ಅವ್ರನ್ನ, ಲಕ್ಷ್ಮಣ ರಾಯರನ್ನ, ಇಂಥವ್ರನ್ನು ಕೂಡ ಅನುಮಾನದಿಂದ ನೋಡುವಂತಹ ಪ್ರವೃತ್ತಿ ನಮ್ಮಲ್ಲಿದೆ. ಇಂತಹ ಪ್ರವೃತ್ತಿ ನಮ್ಮ ಕನ್ನಡಿಗರು. ಅದರಿಂದ ಯಕ್ಷಗಾನದಲ್ಲಿ ಬರೆದವರಿಗೆ ಮನ್ನಣೆ ಕೊಡಲಿಲ್ಲ. ಅದಕ್ಕೆ ಇವರು ನಮ್ಮ ರಾಜವಡ್ಕಲ್ ಅವರು ಹೇಳಿದ್ರು, ಇವರಿಗೆ ಪ್ರಸಿದ್ಧಿ ಬರಲಿಲ್ಲ ನಮ್ಮ ದೇಶಪೂರ್ವರಿಗೆ ಅಂತ. ಕಾರಣ ಈ ರೀತಿ ಯಕ್ಷಗಾನದ ಟಚ್ಚಿದ್ ಬಿಟ್ರೆ, ಹಣೆ ಟಚ್ಚಿದ್ ಬಿಟ್ರೆ ನಮ್ಮ ಶಿಷ್ಟರವರು ಏನ್ ಮಾಡ್ತಾರೆ, ನಮ್ಮನ್ನು ಬೇರೆ ಪಂಗಡಕ್ಕೆ ಹಾಕ್ತಾರೆ. ಈ ರೀತಿಯ ಒಂದು ಭಾವ ಇದೆ. ನಾನು ಹೇಳಿದ್ದು 2ನೇ ಪಂಗಡ. 3ನೇ ಪಂಗಡ, ಈ 2ನೇ ಪಂಗಡ ಜಾನಪದಿ ಅಂತಕ್ಕಂಥವ್ರು ಯಾರು ಕೇಳಿದ್ರೆ ಎಚ್ ಕೆ ರಂಗನಾಥ್ ಅವರಿಂದ ಪ್ರಾರಂಭ ಆಗಿ ಚಂದ್ರಶೇಖರ್ ಕಂಬಾರು, ರಾಜೇಗೌಡ, ರಾಜೇಂದ್ರ, ರಾಮಚಂದ್ರ ಗೌಡ, ಇವರೆಲ್ಲರೂ ಕೂಡ ಇತ್ತೀಚೆಗೆ ಚಿಕ್ಕಣ್ಣ ಎಣ್ಣೆಗಟ್ಟೆ, ಇವರೆಲ್ಲ
ಇವರೆಲ್ಲರೂ ಕೂಡ ಇದು ಜಾನಪದ ಕಲೆ. ಇದಕ್ಕೆ ನೀವು ಆಮೇಲೆ ಇತ್ತೀಚೆಗೆ ನಿಮ್ಮ ಪೂಜಲ್ಲಿ ಮೋಹನ್ ನಾಯ್ಕರು, ಆಮೇಲೆ ಜರವಳ್ಳಿಯವರು, ಅವರೆಲ್ಲರೂ ಕೂಡ ಯಕ್ಷಗಾನವನ್ನ ಇದು ಜಾನಪದ, ಇದಕ್ಕೆ ಏನ್ ಮಾಡಿದ್ರಿ ನೀವು ಶಾಸ್ತ್ರವನ್ನು ಸೇರಿಸಿ ಇದು ನಮ್ದು ಕಲೆ ಅಂತ ಹೇಳ್ತಾ ಇದ್ದೀರಿ, ಹಾಗಲ್ಲ ಅಂತಕ್ಕಂಥ ಎರಡನೇ ವರ್ಗ. ಮೂರನೇ ವರ್ಗ ಇದೆ. ಅವ್ರು ಯಾರು ಕೇಳಿದ್ರೆ ಇದು ಹುಟ್ಟು ಜಾನಪದ, ಆದ್ರೆ ಇದಕ್ಕೆ ಅನೇಕ ಶಾಸ್ತ್ರೀಯ ಅಂಶ ಸೇರ್ಕೊಂಡಿದೆ, ಅನೇಕ ಕಸಿಯಾಗಿದೆ ಅಂತಕ್ಕಂಥ ಇನ್ನೊಂದು ವರ್ಗ. ಇದರಲ್ಲಿ ಸುಮಾರು ಜನ ಬರ್ತಾರೆ. ಆಮೇಲೆ ಕಾರಂತರು ಕೂಡ ಅದನ್ನ ಸಾಂಪ್ರದಾಯಿಕ ಕಲೆ, ಇದು ಜಾನಪದ ಅಂತ ಹೇಳ್ತಾರೆ, ಹೊರತು ಶಾಸ್ತ್ರೀಯ ಅಂತ ಅಲ್ಲಲ್ಲಿ ಇದೆ ಅಂತ ಹೇಳ್ತಾರೆ. ಹೆಚ್ಚಿನವರು ಕೂಡ ಅಂದ್ರೆ ಎಲ್ಲರೂ ಈ ಮೂರನೇ ವರ್ಗದವರು. ಇವರು ಅದು ಆ ಕಡೆ ಈ ಕಡೆ ಎರಡೂ ಕಡೆ ಇರ್ತಕ್ಕಂಥದ್ದು. ಅವ್ರು ಮೈನ್ಲಿ ಅವರೆರಡು ಇದು ಸಾಂಪ್ರದಾಯಿಕ ಕಲೆ, ಸಂಪ್ರದಾಯ ಏನಿದೆ ಅದನ್ನ ಒತ್ತರಿಸ್ಕೊಂಡು ಹೋಗ್ತಾ, ಅದನ್ನ ಒಪ್ಕೊಂಡು ಹೋಗ್ತಾ ಇದೆ ಅಂತಕ್ಕಂಥ ಒಂದು ವರ್ಗ. ಈಗ ನಮ್ಮ ಅಶೋಕಾಸ್ತಿಗಾರರು ಹೇಳಿ ಕೊಡುವಂತಹದ್ದು ಏನಂತಂದ್ರೆ ಇದು ಶಾಸ್ತ್ರೀಯ ಕಲೆ. ಕಾರಣ ಪೂರ್ವರಂಗದಲ್ಲಿ ಇರ್ತಕ್ಕಂಥ ಎಲ್ಲ ಅಂಶವೂ ಕೂಡ ಭರತನ ನಾಟ್ಯಶಾಸ್ತ್ರ ಅಥವಾ ಧನಂಜಯನ ದಶರೂಪಕ ಇಲ್ಲಿ ಬಂದಿರತಕ್ಕಂಥ ಅಂಶಗಳು ಇದೆ ಅಂತ ಹೇಳಿ ಅವ್ರನ್ನ ಪುನರ್ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅಥವಾ ಮತ್ತೆ ಮುಂದುವರ್ಸ್ಕೊಂಡು ಹೋಗಿ ಆ ವಾದವನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಹೊರಟಿದ್ದಾರೆ. ಇವ್ರ ಹತ್ರ ನಾನು ಕೇಳ್ತೇನೆ ಅಂದ್ರೆ ಹೀಗೆ ಇದ್ದಾಗ ಈ ನಮ್ಮ ಅಂದ್ರೆ ಈ ಪುಸ್ತಕ ಒಂದಂತೂ ಒಳ್ಳೆಯದು. ಈ ಪುಸ್ತಕ ಓದಿದ ಮೇಲೆ ಅನೇಕ ಜನ PhD ವ್ಯಾಸಂಗ ಮಾಡೋದಕ್ಕೆ ಅವಕಾಶಗಳು ಸಿಗ್ತವೆ. ಅನೇಕ ಸಂದೇಹಗಳಿದ್ದಾವೆ. ಆ ಸಂದೇಹಗಳು ಇಟ್ಕೊಂಡು ಅವರು ವ್ಯಾಸಂಗ ಮಾಡ್ಲಿಕ್ಕೆ ಅವಕಾಶಗಳಿದ್ದಾವೆ. ಈಗ ಈ ಸಭಾಲಕ್ಷಣವನ್ನ ಈ ನಮ್ಮ ಜಾನಪದವರ ವಾದವನ್ನೇ ಒಪ್ಪುದಾದ್ರೆ ಸಭಾಲಕ್ಷಣವನ್ನು ಕಸಿ ಕಟ್ಟುವ ಒಂದು ಕಾರ್ಯಕ್ರಮ ಇದೆ. ನೀವು ಕೇಳಿದ್ರೆ ಗಿಡ ಇದ್ರೆ ಆ ಇನ್ನೊಂದು ಗಿಡ ತಂದು ಅದು ಕಸಿ ಕಟ್ತಾರೆ. ನಮ್ಗೆ ನಾವು ಚಿಕ್ಕ ಹುಡುಗರಾಗಿದ್ದಾಗ KR ಕಾರಂತ್ ಅಂತಿದ್ದು, ನಮ್ಮ ಶಿವರಾಮ್ ಕಾರಂತರ ಅಣ್ಣ, ದೊಡ್ಡ ಮಾರ್ಕ್ಸಿಸ್ಟ್. ಅವರು ನಮ್ಮ ಹೈಸ್ಕೂಲ್ ಜೀವನದಲ್ಲಿ ನಮ್ಮ ಅಣ್ಣಂದ್ರಿಗೆಲ್ಲ ಹೈಸ್ಕೂಲ್ಗೆ ಮೇಸ್ಟರ್ ಆಗಿದ್ದವರು. ಅವ್ರಿಗೆ ಆಗಿನ ಕಾಲದಲ್ಲಿ ಕಸಿ ಕಟ್ಟು ಮಕ್ಕಳ ಮನೆಯಲ್ಲಿ ಹೋಗಿ ಕಸಿ ಕಟ್ಟಿ ಬೇರೆ ಬೇರೆ ಗಿಡ ಈ ಗಿಡ ಈ ಗಿಡ ಈ ಗಿಡ ಅವ್ರು ದೊಡ್ಡ ವಿಜ್ಞಾನಿ ಕೂಡ ಅವರು KL ಕಾರಂತ್ ಅಂತ ಅದನ್ನ ಕಸಿ ಕಟ್ಟದಾಗೆ ಈ ನಮ್ಮ ಯಕ್ಷಗಾನಕ್ಕೂ ಕೂಡ ಈ ಸಭಾಲಕ್ಷಣ ಮತ್ತು ಈ ಅಂಶಗಳು ಬರುವ ಮೂಲಕ ಏನಾದರೂ ಕಸಿ ಕಟ್ಟುವ ಕಾರ್ಯ ನಡೆದಿದೆಯೇ, ಹಾಗೇನಾದ್ರು ಆಯ್ತೆ ಅನ್ನೋದನ್ನ ಅವ್ರು ಹೇಳಲಿ ಅಂತ ಎರಡನೇ ಪ್ರಶ್ನೆ. ಮತ್ತೆ ಮೂರನೇದು, ನಾಲ್ಕನೇದ ಓಕೆ ರವಿ ಅವರು ನನ್ನ ಓಡಿಸ್ತಾ ಇದ್ದಾರೆ. ಹಾಗೆ ನೀವು ಜಾಸ್ತಿ ಅದು ಮಾಡಿದ್ರೆ ನಾನು ಗೊತ್ತಿಲ್ಲ, ಊಟಕ್ಕೆ ಸಮಯ ಆಯ್ತು ಅಂತ ಹೇಳಿ ಹೋಗಿ ನಾಲ್ಕನೇದು. ಆಮೇಲೆ ಇದರಲ್ಲಿ ಪದ ಅಂತ ಹೇಳಿದ್ರು ಹಾಡುಗಳ ಬಗ್ಗೆ. ಅದಕ್ಕೆ ನಮ್ಮ ಕಪಿನಾಲಯವರು ಹೇಳ್ತಾರೆ ಇದು ಶಿಷ್ಟ, ನಾನು ಕೂಡ ಹೇಳ್ತೇನೆ ಯಕ್ಷಗಾನ ಶಿಷ್ಟ ಸಾಹಿತ್ಯವೇ, ಅದರಲ್ಲಿ ಅನುಮಾನ ಇಲ್ಲ. ಅಲ್ಲಿ ಮತ್ತೆ ಪದಗಳು ಅನ್ನೋ ಶಬ್ದ ಬಂದ್ಬಿಟ್ಟು ಇವರು ನಮ್ಮ ಅಶೋಕಾಸ್ತಿಗಾರ ಹೇಳ್ತಾರೆ ಈ ಪದ ಎಲ್ಲ ಧ್ರುವ ಗೀತಿ, ಧ್ರುವ ಪದ ಅಂತ ಹೇಳಿ ಇದು ಅಲ್ಲಿಂದ ಬಂತು ಅಂತ ಹೇಳ್ತಾರೆ. ಆದ್ರೆ ನಮ್ಮ ಚಿಕನ್ ಎಣಿಗಟ್ಟಿ ಅವರೆಲ್ಲ ಹೇಳ್ತಾರೆ ಪದ ಅಂತಕ್ಕಂಥದ್ದು ನಮ್ಮ ದ್ರಾವಿಡ ಪದ, ದ್ರಾವಿಡ ಶಬ್ದ ಅದು. ಪದ ಹಾಡೋದು ಅನ್ನೋದು ಗಂಡಸರು ಹಾಡಿದ್ರೆ ಪದ, ಹೆಂಗ್ಸ್ ಹಾಡಿದ್ರೆ ಹಾಡು. ಪದ ನಮ್ಮಲ್ಲಿ ಎಲ್ಲರಿಗೂ ಕಾಮನ್ ಆಗಿದೆ. ಆದ್ರೆ ಪದನೇ ಇಟ್ಕೊಂಡು ನೀವು ಇದು ಸಂಸ್ಕೃತದಿಂದ ಬಂತು ಅಂತ ಹೇಳಬೇಡಿ ಅಂತ ಅವ್ರು ವಾದ ಮಾಡ್ತಾರೆ. ಅದಕ್ಕೆ ಏನ್ ಹೇಳ್ತೀರಿ? ಯಾಕಂದ್ರೆ ಇವ್ರು ಏನ್ ಹೇಳ್ತಾರೆ, ಧ್ರುವಪದ ಅಂತಕ್ಕಂಥದ್ದನ್ನೆಲ್ಲ ಇಟ್ಕೊಂಡು ಇವರು ಅದನ್ನು ತಿಳಿಸ್ತಾ ಇದ್ದಾರೆ. ಆದ್ರೆ ಪದ ಎನ್ನುವ ಒಂದೇ ಶಬ್ದ ಇಟ್ಕೊಂಡು ಇಲ್ಲಿ ಹಾಡುಗಳನ್ನ ಅಥವಾ ಇಲ್ಲಿನ ಬರ್ತಿರ್ತಕ್ಕಂಥದ್ದನ್ನ ನೀವು ಶಾಸ್ತ್ರೀಯ ಅಂತ ಹೇಳಿ ಶಾಸ್ತ್ರೀಯದ ಹಣೆಪಟ್ಟಿಯನ್ನ ಕಟ್ಟಬೇಡಿ ಅಂತ ಅವ್ರು ಹೇಳ್ತಾರೆ. ಈಗ ಬೇಗ ಮುಗಿಸ್ತೇನೆ. ನೆಕ್ಸ್ಟ್ ಇನ್ನೊಂದು ಎರಡು ಇದೆ, ಮುಂದೆ ನೆಕ್ಸ್ಟ್ ಇದು ನಾಟಕ. ಇಲ್ಲಿ ಪ್ರಕರಣ, ಅದನ್ನ ಪಗರಣ, ಅದನ್ನು ಕೂಡ ನಾಳು ಪಗರಣ ಸುನೀತಿ ಮಕ್ಕಳು ಹೇಳ್ತಾರೆ. ನಾಡಿನ ಹಗರಣ, ಹಗರಣ ಅಂತಕ್ಕಂಥ ನಾಟಕ ಅನ್ನೋದು ಇನ್ನೊಂದು ರೂಪ. ಅದಕ್ಕೆ ಪ್ರಕರಣ ಅದು ಅಲ್ಲಿಂದ ಬರ್ಬೇಕಾಗಿಲ್ಲ, ಯಾಕಂದ್ರೆ ನಮ್ಮಲ್ಲಿ ಇತ್ತು. ಯಾಕಂದ್ರೆ ದಶರೂಪಕ್ಕಿಂತ ಮೊದಲೇನೆ ಪಗೆಗಳು ಇದ್ದು ಅನ್ನೋದಕ್ಕೆ ಸಾಕ್ಷಾತ್ ಬೆದಂಡೆ, ಚತ್ತಾಣ ಇವೆಲ್ಲ ಕವಿರಾಜ ಮಾರ್ಗದಲ್ಲಿ ಹೇಳಿರ್ತಕ್ಕಂಥದ್ದು. ಅದು ಕೂಡ ಬೆದಂಡೆ ಅಂದ್ರೆ ಯಾವುದು, ಚತ್ತಾಣ ಅಂದ್ರೆ ಯಾವುದು, ಪದಗಳು ಕೂಡ 12 ಪದಗಳು ಸೇರಿದ್ರೆ ಬೆದಂಡೆ ಆಗ್ತದೆ. ಆಮೇಲೆ 25ಗಿಂತ ಹೆಚ್ಚು ಪದಗಳು ಬಂದ್ರೆ ಚತ್ತಾಣ. ಈ ತರದ ವಿಧಾನ ಸ್ವಲ್ಪ ಓಡಿಸ್ತಾ ಇರೋದ್ರಿಂದ ಅಲ್ಲಲ್ಲಿ ಏನಾಗ್ತದೆ, ವ್ಯತ್ಯಾಸಗಳಾಗ್ತಾ ಇದೆ. ಆದ್ರಿಂದ ಅಂತದ್ದೆಲ್ಲ ಇರುವಾಗ, ದೇಶೀಯ ಹಾಡುಗಾರಿಕೆ ನಮ್ಮಲ್ಲೇ ಇರುವಾಗ ನೀವು ಅಲ್ಲಿಂದ ಬಂದು ಯಾಕೆ ಹೇಳ್ತೀರಿ ಅನ್ನುವಂಥದ್ದು ಒಂದು ಪ್ರಶ್ನೆ. ಯಾರು ಕೇಳುವಂತ ಪ್ರಶ್ನೆನ ನಾನು ಕೂಡ ಅವರೆಲ್ಲರ ಪರವಾಗಿ ನಿಮ್ ಮುಂದೆ ಕೇಳ್ತಾ ಇದ್ದೇನೆ. ಇದನ್ನು ನೀವು ಹೇಳಬಹುದು. ಮತ್ತೆ ಇನ್ನೊಂದು ಪ್ರಸಂಗದ ವಸ್ತು ಬಗ್ಗೆ, ವಸ್ತು ಬಗ್ಗೆ ಇವ್ರೇನ್ ಮಾಡಿದ್ರೆ ಅಂದ್ರೆ ಅನೇಕ ವಿಚಾರಗಳನ್ನು ಕೇಳ್ತಾ, ತ್ರಿಪುರದಾನ ಅಥವಾ ಕೀಚಕ ವಧೆ, ಕೀಚಕ ಪಾತ್ರ ಅಂತಕ್ಕಂಥದ್ದು ಹೀಗೆ, ಈ ಪಾತ್ರ ಮೇಲು ವರ್ಗದ್ದು, ಈ ಪಾತ್ರ ಕೆಳವರ್ಗದ್ದು, ಈ ಪಾತ್ರ ಇದ್ರೆ ಭೀಮ ಆಗುತ್ತೆ ಅಂತೆಲ್ಲ ಹೇಳಿದ್ದಾರೆ. ಆದ್ರೆ ಇದೆಲ್ಲ ನಮ್ಮ
ತುಂಬಾ ಕಲ್ಪನೆಗಳಿಗೆ ಹೋಗಿದ್ದಾರೆ. ಇವತ್ತು ನಿಮ್ಮ ಉದಾಹರಣೆಗೆ ನಮ್ಮ ಓದ್ದಂತವ್ರೆ ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರ ಯಕ್ಷಗಾನ ಪ್ರಸಂಗ ಇದೆ, ತ್ರಿಪುರದಾನ ಅಂತ. ತ್ರಿಪುರದಾನದ ಬಗ್ಗೆ ಇಲ್ಲಿ ನಂಬಿರೋದಿಲ್ಲ ಕೆಲವರಿಗೆ ಎಷ್ಟೆಷ್ಟು ಕಲ್ಪನೆಗಳಿದ್ದಾವೆ ಅಂತಂದ್ರೆ, ತ್ರಿಪುರದಾನದಲ್ಲೂ ಕೂಡ ಕೃಷ್ಣ ಚಾರ್ವಾಕನ ರೂಪದಲ್ಲಿ ಬಂದು ಅವನ ಜೊತೆ ನಾರನನ್ನು ಕರ್ಕೊಂಡು ಬಂದು ಆ ರಾಕ್ಷಸರು 3 ಜನ ರಾಕ್ಷಸರು ಇರ್ತಾರೆ, ಅವರ ಪತ್ನಿಯರನ್ನ ಅವರ ಪತಿವ್ರತ ಧರ್ಮವನ್ನ ಹಾಳಾಗುವ ರೀತಿಯ ಒಂದು ಕನಸು ಬೀಳುವಾಗೆಲ್ಲ ಮಾಡ್ತಾರೆ ಅಂತೆಲ್ಲ ಕಥೆ ಬರೀತಾರೆ. ಅಂದ್ರೆ ಇದೆಲ್ಲ ಕಲ್ಪನೆ, ಇವೆಲ್ಲ ಮೂಲದಲ್ಲೆಲ್ಲೂ ಇಲ್ಲ. ಯಾವ ಪುರಾಣದಲ್ಲೂ ಇಲ್ಲಿರ್ತಕ್ಕಂಥದ್ದು ನಮ್ಮ ಪುರಾಣವನ್ನ, ಈ ಪುರಾಣವನ್ನ ಸೃಷ್ಟಿ ಮಾಡುವುದು ಕೂಡ ಮಿತ್ತನ್ನ ಮತ್ತೆ ಹುಟ್ಟು ಹಾಕ್ತಕ್ಕಂಥದ್ದು ಕೂಡ ನಮ್ಮ ಯಕ್ಷಗಾನ ಕವಿಗಳು ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ನಮ್ಮ ಒಬ್ಬರು ರಾಲ ಅಂತ ಒಬ್ಬರಿದ್ದಾರೆ, ಇಲ್ಲಿ ಮೂಡುಪಾಯದ ಪ್ರಸಂಗ ಅದು ಕೂಡ ನಾನು ಓದಿದ್ದೆ, ಅದರ ಹೆಸರು ಕೂಡ ತ್ರಿಪುರದಾನ ಅಂತ. ಅದರಲ್ಲಿ ಇನ್ನೂ ವಿಶೇಷ, ಅಲ್ಲಿ ಏನ್ ಮಾಡ್ತಾರೆ, ಬೌದ್ಧಾವತಾರ ಪ್ರವೇಶ ಆಗ್ಬಿಡ್ತದೆ. ಕೃಷ್ಣ ಅಲ್ಲಿ ವಿಷ್ಣು ಏನ್ ಮಾಡ್ತಾರೆ, ಬೌದ್ಧಾವತಾರಿಯಾಗಿ ಬಂದು ಏನು ಮಾಡಿ ಇಡೀ ಅವರ ಸಾಮ್ರಾಜ್ಯವನ್ನು ಹಾಳು ಮಾಡ. ಆಗ ಈಶ್ವರನಿಗೆ ಬಾಣ ಕೊಡ್ಲಿಕ್ಕೆ ಅನುಕೂಲ ಆಯ್ತು, 3 ಪುರಗಳು ಒಂದೇ ನೇರಕ್ಕೆ ಬಂದು ಆಗ ಆತ ಬಾಣವನ್ನು ಬಿಟ್ಟ ಅಂತ ಅವರ ಕಲ್ಪನೆಗಳು. ಇಂಥದ್ದೆಲ್ಲ ಇರುವಾಗ ಈ ತರದ ಜಾನಪದೀಯ ಕಲ್ಪನೆಗಳು ನಮ್ಮ ಪ್ರಸಂಗಗಳಲ್ಲಿ ಸಾಕಷ್ಟು ಇವೆ. ಹೊಟ್ಟೆಗೆ ನಾಮಪಟ್ಟಂತೂ ಸಾಕಷ್ಟು ಇದೆ, ಬೇರೆ ಬೇರೆ ಉಂಟಿದೆ, ಒಬ್ಬರದೇ ಸಾಕಷ್ಟು ಜನ ಬರೆದಿದ್ದಾರೆ. ಇಂಥದ್ದೆಲ್ಲ ಇರುವಾಗ ನೀವು ಹೇಗಪ್ಪ ಇದಕ್ಕೆ ನೀವು ಶಾಸ್ತ್ರೀಯ ಬಣ್ಣ ಬಳಿತೀರಿ ಅಂತ ಒಂದು ಪ್ರಶ್ನೆ ಹೇಳ್ತಾ, ಇನ್ನು ಪಾಪ ರವಿಗೆ ಇದಾಗ್ತದೆ. ನಮ್ಮ ಗೆಳೆಯರು ಅವ್ರು ಇಲ್ಲದೆ ನಮ್ಮ ಗಾಡಿ ಮುಂದವ್ರು ಇರುವುದಿಲ್ಲ, ಯಾಕಂದ್ರೆ ಆದ್ರಿಂದ ನಮ್ಗೆ ರವಿ ಬೇಕು. ಆಮೇಲೆ ಇನ್ನು ಒಂದೇ ಒಂದು ಮಾತು ಹೇಳ್ತೀನಿ, ಈ ನಾಸಿಕ ವಿಚಾರ ಅಲ್ಲ, ಈ ಪುಸ್ತಕದ ಮುನ್ನುಡಿಯಲ್ಲೇ ನಮ್ಮ ಡಾಕ್ಟರ್ ಜಿ ಎಲ್ ಹೆಗ್ಡೆ ಅವರು ಹೇಳಿರ್ತಾರೆ, ಅನೇಕ ವಿಚಾರಗಳು ಹೇಳಿದ್ದಾರೆ ಅವರು. ಅದರಲ್ಲೇ ಅದು ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾಟ್ಯಶಾಸ್ತ್ರ ಮೂಲತಃ ಒಂದು ಲಕ್ಷಣ ಗ್ರಂಥ, ಭಾರತೀಯರ ದೇಶೀ ಪರಂಪರೆಯನ್ನು ಅನುಲಕ್ಷಿಸಿ ಅವುಗಳಿಗೊಂದು ಶಾಸ್ತ್ರೀಯ ಚೌಕಟ್ಟನ್ನು ನೀಡಿ ವ್ಯವಸ್ಥಿತ ವ್ಯಾಕರಣ ವಿಧಾನವನ್ನು ರೂಪಿಸಿ ತನ್ಮೂಲಕ ಅಧ್ಯಯನ ವಿಧಾನವನ್ನು ನಾಟ್ಯಶಾಸ್ತ್ರ ನಮಗೆ ತಿಳಿಸಿದೆ. ಅಂದ್ರೆ ನೀವು ಇದನ್ನೆಲ್ಲ ನೋಡಿ ಬರೆದಿದ್ದೀರಿ. ಯಾರು? ಭರತ ಬರದಿಂದ ನಾವು ಮಾಡಿದ್ದಲ್ಲ ಅಂತ ಅಲ್ಲಿ ಮುನ್ನುಡಿಕಾರರೇ ಅದನ್ನ ಹೇಳಿದ್ದಾರೆ. ಅದನ್ನೇ ನಮ್ಮ ಇನ್ನೊಬ್ರು ಮೊದಲು ಅಂತಕ್ಕಂಥ ವಿದ್ವಾನ್ ಉಮಾಕಾಂತ ಭಟ್ರು ಹೇಳ್ತಾರೆ, ಇಲ್ಲಿ ಜಾನಪದೀಯ ಅಂತಕ್ಕಂಥದ್ದು ವಿಚಾರ ಮತ್ತೆ ಇದನ್ನು ಶಾಸ್ತ್ರೀಯ ಅಂತಕ್ಕಂಥದ್ದು ಸ್ಥಿರ ಅನ್ನೋ ರೀತಿಯಲ್ಲೂ ಕೂಡ ಅವ್ರು ಹೇಳ್ತಾರೆ. ಈ ರೀತಿಯ ಅಭಿಪ್ರಾಯಗಳು ಅಲ್ಲೇ ಹುಟ್ಟುಕೊಂಡಿವೆ. ಆದ್ರಿಂದ ಇಂಥ ವಿಚಾರ ಇರುವಾಗ ಇದೊಂದು ಶಾಸ್ತ್ರೀಯ ಅಂತೇಳಿ ಸಮರ್ಥನೆ ಅಂದ್ರೆ ಇದೊಂದು ವಾದ ಬೇಕು. ಯಾಕಂದ್ರೆ ಯಾವುದೇ ಒಂದು ಇದಕ್ಕೂ ಕೂಡ ಮುಂದುವರಿಬೇಕಾದ್ರೆ ಈ ತರ ಇದ್ದಾಗೆ ಇವರು ಆ ಶಾಸ್ತ್ರೀಯ ಪರಂಪರೆಯನ್ನು ಮುಂದುವರಿಸಿದಾರಲ್ಲ, ಅದಕ್ಕೆ ಅವ್ರನ್ನ ಅಭಿನಂದಿಸ್ತಾ ಈ ಎರಡು ನನ್ನ ಅನುಮಾನಗಳನ್ನು ಕೂಡ ತಾವು ಉತ್ತರವನ್ನ ಕೊಡಬಹುದು ಅಂತ ಹೇಳ್ತಾ, ಮತ್ತು ರವಿ ಈಗ ತಮ್ಮ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಆಲಿಸಿದ್ದಕ್ಕೆ ನೀವು ನಮಸ್ಕರಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಯಕ್ಷಗಾನದ ಸಂಶೋಧನೆಗೆ ಹೆಚ್ಚು ಕಡಿಮೆ ಒಂದು 50 ರಿಂದ 60 ವರ್ಷದ ದೊಡ್ಡ ಇತಿಹಾಸ ಇದೆ. ಅದರಿಂದ ತೊಡಗಿ ಇವತ್ತಿನ ಕಾಲಘಟ್ಟದವರೆಗೂ ಕೂಡ ಒಂದು 50 PhD ಗ್ರಂಥಗಳು ಬಂದಿದೆ. ಇತ್ತೀಚೆಗೆ ಬರ್ತಾ ಇರುವಂತಹ PhD ಗ್ರಂಥವನ್ನ ನೋಡುವಾಗ ಆಲ್ಮೋಸ್ಟ್ ಅದು ಚರ್ವಣ. ಅಲ್ಲಿ ಹೇಳಿರುವ ವಿಚಾರಗಳೇ ಮತ್ತೆ ಮತ್ತೆ ಪ್ರಸ್ತಾಪನೆಗೆ ಒಳಗಾಗ್ತಾ ಇದೆ. ಆದರೆ ಅಶೋಕ್ ಹಾಸ್ಯಗಾರರು ತೀರಾ ವಿಭಿನ್ನವಾಗಿ ಯಕ್ಷಗಾನವನ್ನ ನೋಡುವುದಕ್ಕೆ ತೊಡಗಿದ್ದು ಬಹಳ ಸಂತೋಷದ ವಿಚಾರ. ಹಾಗಾಗಿ ಅವರಿಗೆ ಅಭಿನಂದನೆಯನ್ನ ಹೇಳ್ತಾ ಇದ್ದೇನೆ. ನಾನು ಈ ಗ್ರಂಥವನ್ನ ನೋಡುವಾಗ ಒಮ್ಮೆ ಓದಿದ್ರೆ ದೇವರಾಣೆ ಅರ್ಥ ಆಗಲ್ಲ. ಅಂದ್ರೆ ಈ ಗ್ರಂಥವನ್ನ ನೋಡ್ಬೇಕಿದ್ರೆ ನಿಮಗೊಂದು ಪೂರ್ವ ಸಿದ್ಧತೆ ಬೇಕು, ಪೂರ್ವ ಪಾಠ ಬೇಕು, ಯಕ್ಷಗಾನದ ಒಳ ಹೊರಗು ಬೇಕು. ಅದಿಲ್ಲದೆ ಇದ್ರೆ ಒಮ್ಮೆ ಈ ಗ್ರಂಥ ಅರ್ಥ ಆಗಲ್ಲ. ಅದನ್ನ ಮತ್ತೆ ಮತ್ತೆ ಓದುವಾಗ ಅದು ಬೇರೆ ಬೇರೆ ಅರ್ಥವನ್ನ ಕಲ್ಪಿಸುವುದು ಈ ಗ್ರಂಥದ ಒಂದು ಮುಖ್ಯವಾದ ಗುಣ ಅಂತ ಹೇಳ್ತೇನೆ. ಮತ್ತೆ ಕೇಳಿದ್ರೆ 2 ಚಿಕ್ಕ ಪ್ರಶ್ನೆಗಳೊಂದಿಗೆ ಹೇಳ್ತಾ ಇದ್ದೇನೆ. ನಾನು ಇದಕ್ಕಾಗಿ ನಿರೀಕ್ಷಣಾ ಜಾಮೀನನ್ನು ಕೂಡ ತಗೊಳ್ತೇನೆ. ಯಾಕಂದ್ರೆ ಒಂದು ಸಮುದ್ರದಂತೆ ಈ ಗ್ರಂಥವನ್ನು, ಅಷ್ಟು ದೊಡ್ಡದಾದ ಗ್ರಂಥವನ್ನು ನೀವು ಬರೆದು ನನಗೆ ಕೇವಲ ಆ ಬಿಂದು ಅಷ್ಟೇ ಮಾತ್ರ ಅದನ್ನ ಪಡೆದುಕೊಳ್ಳುವುದಕ್ಕೆ, ದಕ್ಕಿಸಿಕೊಳ್ಳುವುದಕ್ಕೆ ಆಯ್ತು ಅಂತ ಪ್ರಾಮಾಣಿಕವಾಗಿ ಹೇಳ್ತೇನೆ. ನನ್ನ ಚಿಕ್ಕ 2 ಪ್ರಶ್ನೆಗಳು. ಒಂದು,
ನೀವು ಈ ಗ್ರಂಥದಲ್ಲಿ ತೆರೆ ಕುಣಿತದ ಬಗ್ಗೆ ಬಹಳ ಸೊಗಸಾಗಿ ಹೇಳಿದೆ. ತೆರೆ ಕುಣಿತ ಅಂತ ಹೇಳಿದ್ರೆ ಒಂದು ಪಾತ್ರ ರಂಗವನ್ನ ಪ್ರವೇಶಿಸುವ ಪೂರ್ವದಲ್ಲಿ ನಡೆಯುವಂತ ಒಂದು ಕ್ರಿಯೆ. ಅದಕ್ಕೆ ಯಕ್ಷಗಾನದಲ್ಲಿ ಬೇರೆ ಬೇರೆ ತೆರೆ ಕುಣಿತಗಳು ಇದೆ. ಈಗ ಕಿರಾತ ಒಡ್ಡೋಲ್ಗೆ ಇದೆ, ಬಣ್ಣದ ಒಡ್ಡೋಲ್ಗ ಅಂತ ಇದೆ, ಪಾಂಡವರ ಒಡ್ಡೋಲ್ಗ ಅಂತ ಇದೆ, ರಾಮನ ಒಡ್ಡೋಲ್ಗ ಅಂತ ಇದೆ, ಗುಹನ ಒಡ್ಡೋಲ್ಗ ಅಂತ ಇದೆ. ಅದಕ್ಕೆ ನೀವು ಹೇಳುವಂತಹ ಮಾತು ಏನಂತ ಕೇಳಿದ್ರೆ, ಪಾತ್ರದ ಆವೇಶವನ್ನ ನಿಯಂತ್ರಿಸುವುದಕ್ಕೆ ತೆರೆ ಕುಣಿತಗಳು ಬಳಕೆಯಾಗಿರಬಹುದು ಎನ್ನುವಂತ ಒಂದು ನೋಟವನ್ನ ಕೊಟ್ಟಿದ್ದೇನೆ. ಸೊ ನಾನು ಒಬ್ಬ ಕಲಾವಿದನಾಗಿ ಈ ಮಾತನ್ನ ಹೇಳುವುದಾದ್ರೆ, ಸಹಜವಾಗಿ ಈಗ ಶಂಭು ಹೇಳುವಂತ ಕಲಾವಿದರು ಬಣ್ಣವನ್ನು ಹಚ್ಚುವಾಗ ಅವರು ಮಾತನ್ನೇ ಆಡ್ತಾ ಇರಲಿಲ್ಲ, ಯಾರ ಜೊತೆಗೂ ಮಾತಾಡ್ತಾ ಇರಲಿಲ್ಲ. ಅಂದ್ರೆ ಆ ಪಾತ್ರವನ್ನ ತನ್ನಲ್ಲಿ ಎಣಿಸಿಕೊಳ್ಳುವುದಕ್ಕಾಗಿ ಯಾರ ಹತ್ರ ಕೂಡ ಮಾತಾಡ್ತಾ ಇರಲಿಲ್ಲ. ಅಂದ್ರೆ ಅಷ್ಟು ಒಂದು ತಾದಾತ್ಮ್ಯತೆ ಆ ಪಾತ್ರದಾಗಿ ಇಟ್ಟಿಸಿಕೊಳ್ಳುವುದು ನಿಜವಾದಂತಹ ಸಂಗತಿ. ಆದ್ರೆ ನಾನು ಇದನ್ನ ಒಬ್ಬ ಕಲಾವಿದ ದೃಷ್ಟಿಯಿಂದ ನೋಡುವಾಗ ನನಗೆ ಇದು ಒಂದು ಆರಾಧನಾ ಸ್ವರೂಪವಾಗಿಯೇ ಕಾಣ್ತಾ ಇದೆ. ಇದಕ್ಕೆ ನಿಮ್ಗೆ ಒಂದು ಸಣ್ಣ ಪ್ರಾತ್ಯಕ್ಷಿಕೆಯನ್ನ ಕೊಡುವುದಾದ್ರೆ, ಒಂದು ತೆರೆ ಒಡ್ಡೋಲ, ಒಂದು ಕಿರೀಟದ ವೇಷದ ತೆರೆ ಒಡ್ಡೋಲದಲ್ಲಿ 3 ಅಂಶಗಳನ್ನ ಈಗ ತೋರಿಸ್ತೇವೆ. ತೈದ ದಿಕ್ತಾಗಡ್ಗ ತಿನ್ನ ತೈದ ದಿಕ್ತಾಗಡ್ಗ ತಿನ್ನಾದೆ ದಿಕ್ತಾಗಡ್ಗ ತಿನ್ನ ತೈದ ದಿಕ್ತಾಗಡ್ಗ ತಿನ್ನಾದೆ ದಿಕ್ತಾಗಡ್ಗ ತಿನ್ನ ತೈದ ದಿಕ್ತಾಗಡ್ಗ ತಿನ್ನಾದೆ. ಇಲ್ಲಿ ಗಮನಿಸಬೇಕಾದಂತ ಅಂಶ ಅಂತ ಹೇಳಿದ್ರೆ, ಇದು ಸ್ಟೇಜ್ ಅಂತ ಇದ್ರೆ ಪಾತ್ರಧಾರಿ ಡಯಟ್ ಮೇಲೆ ಕುಳಿತಾರೆ. ಇಲ್ಲಿ ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ, ಹಿಂದೆ ಯಕ್ಷಗಾನದಲ್ಲಿ ತೆರೆ ಇರಲಿಲ್ಲ. ಚೌಕಿ ಮನೆ ಅಂತ ಇದ್ದಿದ್ದು ಈ ಸೈಡ್ನಲ್ಲಿ ಗಣಪತಿ ಇತ್ತು ಅಥವಾ ದೇವರ ವಿಗ್ರಹ ಇತ್ತು. ಇಲ್ಲಿ ಕಲಾವಿದ ಏನ್ ಮಾಡ್ತಾನೆ, ಪ್ರವೇಶಕ್ಕಿಂತ ಮುಂಚೆ ಅಂತ ಹೇಳಿದ್ರೆ ಬಂದು ನಮಸ್ಕಾರವನ್ನ ಮಾಡಿ, ಸಭೆ ರಂಗಕ್ಕೆ ನಮಸ್ಕಾರವನ್ನ ಮಾಡಿ ಆ ಮಣ್ಣನ್ನ ನೆತ್ತಿಯ ಮೇಲೆ ಹಾಕೊಳ್ತಾರೆ. ಹಾಕೊಂಡು ಗಣಪತಿಯನ್ನ ನೋಡ್ತಾರೆ. ಇಲ್ಲಿ ಇದನ್ನು ನೋಡುವಾಗ ಪಾತ್ರವನ್ನ ನಿಯಂತ್ರಿಸುವುದಕ್ಕೆ ಅಂತ ಹೇಳುವ ವಿಚಾರಕ್ಕಿಂತ ಹೊರತಾಗಿ ಆರಾಧನಾ ಭಾವ ಇಲ್ಲಿ ಹೆಚ್ಚು ಸೂಕ್ತ ಆಗ್ತದೆ. ಮತ್ತೊಂದು ಕೇಳಿದ್ರೆ, ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ಪ್ರಸಂಗಗಳನ್ನು ಹಲವು ಉದ್ದೇಶಕ್ಕೆ ಆಡುವಂತ ಒಂದು ಪದ್ಧತಿ ಇದೆ. ಈಗ ಸಾಮಾನ್ಯವಾಗಿ ಹೇಳುವುದಿದ್ರೆ, ಈಗ ಮಕ್ಕಳು ಆಗಲಿಲ್ಲ ಅಂತ ಹೇಳಿದ್ರೆ ಪುತ್ರ ಕಾಮೇಷ್ಟಿ ಪ್ರಸಂಗವನ್ನ ಮಾಡ್ತಾರೆ. ಅದೇ ರೀತಿಯಲ್ಲಿ ಅದೇ ರೀತಿ ಮದುವೆ ಆಗಲಿಲ್ಲ ಅಂತ ಹೇಳಿದ್ರೆ ಕಲ್ಯಾಣ ಪ್ರಸಂಗಗಳು, ಜಾಂಬವತಿ ಕಲ್ಯಾಣ, ರುಕ್ಮಿಣಿ ಕಲ್ಯಾಣ, ಈ ತರ ಪ್ರಸಂಗಗಳು ಚಾಲ್ತಿ ಇರ್ತದೆ. ಹಾಗೆ ಮತ್ತೊಂದು ಮಜಾ ಅಂತ ಕೇಳಿದ್ರೆ, ಬಾಣಾಸುರ ಕಾಲ, ಈ ಪ್ರಸಂಗವನ್ನ ಅಲ್ಲಿ ವೇಷವನ್ನು ಹಾಕಿ ಮಾಡೋದಿಲ್ಲ, ಅದರ ಪದ್ಯವನ್ನ ರಿವರ್ಸ್ ಆಗಿ ಮಾಡಿದ್ರೆ ಯಾರಾದ್ರೂ ರೋಗಿ ಅವನು ಸಾಯುವಂತಹ ಸ್ಥಿತಿಯಲ್ಲಿದ್ರೆ ಅಥವಾ ಗುಣ ಆಗ್ಬೇಕು ಅಂತ ಹೇಳಿದ್ರೆ ಆ ಪ್ರಸಂಗದ ಪ್ರತಿಯನ್ನ ರಿವರ್ಸ್ ಆರ್ಡರ್ನಿಂದ ಓದುವಂತ ಕ್ರಮ. ಇಲ್ಲಿ ನನಗೆ ಮುಖ್ಯವಾಗಿ ಕಾಣುವುದೇನು ಅಂತ ಕೇಳಿದ್ರೆ, ಯಕ್ಷಗಾನವನ್ನ ಶಾಸ್ತ್ರೀಯ ನೆಲೆಗಟ್ಟಿಗಿಂತ ನೋಡುವ ಪೂರ್ವದಲ್ಲಿ ಆರಾಧನಾ ಭಾವವೇ ಹೆಚ್ಚು ತೂಕದ್ದು ಅಂತ ಅನ್ನಿಸ್ತದೆ. ಅಂದ್ರೆ ಅದು ಜನಸಾಮಾನ್ಯರ ಜೊತೆಗೆ ಬೆರೆತ ಕಲೆ ಆಗಿರುವುದಿಲ್ಲ. ಅವರಿಗೆ ಗೊತ್ತಿಲ್ಲದೆ ಇರುವುದು, ಶಾಸ್ತ್ರ ಅವರಿಗೆ ಏನು ಗೊತ್ತಿಲ್ಲ, ಆದ್ರೂ ಕೂಡ ಅಲ್ಲಿ ಜನಪದ ಅಂಶ ಇದೆ. ಇದನ್ನು ಹೇಗೆ ನೀವು ಸಮರ್ಥಿಸ್ತೀರಿ ಅನ್ನುವುದು ನನ್ನ ಒಂದು ಪಾಯಿಂಟ್. ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ ಯಕ್ಷಗಾನದ ಸ್ಥಿತ್ಯಂತರ.
ಈಗ ಯಕ್ಷಗಾನ ಹೆಚ್ಚು ಕಡಿಮೆ ಒಂದು 6-7 ಶತಮಾನಗಳಿಂದ ಇದೆ ಅಂತ ಎಲ್ಲರ ಅಭಿಮತ ಇದೆ. ಎಲ್ಲರೂ ಕೂಡ ಅದನ್ನು ಒಪ್ಪುತ್ತಾರೆ. ಆದ್ರೆ ಕಳೆದ 1 ಶತಮಾನದಲ್ಲಿ ಅದು ಸಾಕಷ್ಟು ಸ್ಥಿತ್ಯಾಂತರವನ್ನ ಹೊಂದಿದೆ. ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಈ ಹಿಂದೆ ಹೇಳಿದೆ, ರಂಗದಲ್ಲಿ ಹಿಂದೆ ಪರದೆ ಅನ್ನೋದು ಇಲ್ಲವೇ ಇಲ್ಲ. ಮತ್ತೆ ಈಗ ಹಿಮ್ಮೇಳದವರು ಅಡಿಮಂಚದಲ್ಲಿ ಕೂರುವಂತ ಒಂದು ಪದ್ಧತಿ ಇದೆ. ಅದು 100 ವರ್ಷಗಳ ಹಿಂದೆ ಅಡಿಮಂಚ ಎನ್ನುವಂತಹ ಪದ್ಧತಿಯೇ ಇರಲಿಲ್ಲ. ಹಿಮ್ಮೇಳದವರು ವಾದಕರು ಎಲ್ಲರೂ ಕೂಡ ನಿಂತು ಹೇಳ್ತಾ ಇದ್ರು. ಇಡೀ ರಾತ್ರಿ ಪ್ರಸಂಗವನ್ನ ನಿಂತು ಆಡಿಸ್ತಾ ಇದ್ರು. ಈಗ ಒಬ್ಬ ಪಾತ್ರ ಪ್ರವೇಶ ಮಾಡ್ತು ಅಂತ ಹೇಳಿದ್ರೆ ಭಾಗವತರು ಅವರು ಆ ಪಾತ್ರದ ಹಿಂದೆ ಸುತ್ತುವರಿಕೆ. ಆಯ್ತಾ? ನೀವು ಶಾಸ್ತ್ರವನ್ನ ನೋಡ್ಬೇಕಿದ್ರೆ ಅಥವಾ ಈ ಗ್ರಂಥದಲ್ಲಿ ಉಲ್ಲೇಖಿಸುವ ಹಾಗೆ ರಂಗಶೀರ್ಷ ಅನ್ನೋದು ನಾಟ್ಯ ಪದ್ಧತಿಯಲ್ಲಿ ಇದ್ದಿರುವಂತಹ ವಿಚಾರ, ಅದನ್ನ ನಾನು ಇಲ್ಲಿ ಅನ್ವಯಗೊಳಿಸ್ತೀನಿ ಅಂತ ಹೇಳ್ತಾ ಇದ್ದೇನೆ. ಆದ್ರೆ ಈ ಕ್ರಮದಲ್ಲಿ ನೋಡು, 100 ವರ್ಷದಲ್ಲಿ ಇಷ್ಟು ಬದಲಾವಣೆ ಆಗಿದೆ. ಹಾಗಾದ್ರೆ ನಾವು ಶಾಸ್ತ್ರವನ್ನು ಯಾವ ಕಾಲಘಟ್ಟದ ಅಡಿಯಲ್ಲಿ ನೋಡ್ಬೇಕು? ಈಗ 100 ವರ್ಷದ ಹಿಂದೆ ಹೇಳಿದ್ರೆ ಆ ಶಾಸ್ತ್ರವೇ ಇರಲಿಲ್ಲ, ಇವತ್ತಿದೆ. ಇದಕ್ಕೂ ಮತ್ತೊಂದು ಉದಾಹರಣೆ ಅಂತ ಕೊಡಬೇಕು ಅಂತ ಹೇಳಿದ್ರೆ, ಇವತ್ತಿನ ಪಾತ್ರಧಾರಿಗಳು ಭರತನಾಟ್ಯದ್ದು ಅಥವಾ ರಂಗಭೂಮಿಯ ಅದೆಷ್ಟೋ ಎಲಿಮೆಂಟ್ಗಳನ್ನ ಯಕ್ಷಗಾನದಲ್ಲಿ ಬಳಸುವಂತಹ ಪದ್ಧತಿ ಕಾಣ್ತಾ ಇದೆ. ಈಗ 50 ಅದೊಂದು 10, 15 ಅಥವಾ 20 ವರ್ಷದ ಹಿಂದೆ ಕಲಾವಿದ ಭರತನಾಟ್ಯದ ಮುದ್ರೆಗಳನ್ನ ಬಳಸ್ತಾ ಇರಲಿಲ್ಲ. ಆದ್ರೆ ಇವತ್ತಿನ ಪಾತ್ರಧಾರಿ ಭರತನಾಟ್ಯದ ಚಾರಿಗಳನ್ನ, ಮುದ್ರೆಗಳನ್ನ ತನ್ನ ಅಭಿನಯದಲ್ಲಿ, ನಾಟ್ಯದಲ್ಲಿ ಅದನ್ನ ತೋರಿಸ್ತಾ ಇದ್ದಾರೆ. ಈಗ ಯೂಟ್ಯೂಬ್ ಇದೆ, ಫೇಸ್ಬುಕ್ ಇದೆ, ಎಲ್ಲ ಪ್ರತಿ ವಿಚಾರಗಳು ಕೂಡ ದಾಖಲಾಗುತ್ತೆ. ಈಗ ಒಂದು 100 ವರ್ಷ ಕಳೆದ ಮೇಲೆ ಅದೇ ಯೂಟ್ಯೂಬ್ ಅನ್ನ ನೋಡುವಾಗ, ಓ, ಯಕ್ಷಗಾನದಲ್ಲಿ ಭರತನಾಟ್ಯದ ಅಂಶ ಇದೆ ನೋಡಿ, ಉದಾಹರಣೆ ನೋಡಿ ಅಂತ ಹೇಳುವಾಗ ಅದು ಸತ್ಯವಾಗಿ ಕಾಣುತ್ತದೆ. ಹಾಗಾಗಿ ಈ ಕಾಲಘಟ್ಟದ ಪ್ರಭಾವದಲ್ಲಿ ಈ ಯಕ್ಷಗಾನದ ಶಾಸ್ತ್ರೀಯತೆಯನ್ನ ಹೇಗೆ ನೋಡ್ತೀರಾ ಅನ್ನೋದು ನನ್ನ ಮತ್ತೊಂದು ಪ್ರಶ್ನೆ. ಮತ್ತೊಂದು ಸರಳವಾದ ಪ್ರಶ್ನೆ ಅಂತ ಹೇಳಿದ್ರೆ, ಯಕ್ಷಗಾನದ ಸಂಗೀತದ ಬಗ್ಗೆ ಎಲ್ಲ ವಿದ್ವಾಂಸರು ಏಕ ಅಭಿಪ್ರಾಯವನ್ನು ಹೊಂದಿದ್ದಾರೆ. ಯಕ್ಷಗಾನದ ಹಾಡುಗಾರಿಕೆ ಅನ್ನೋದು ದಕ್ಷಿಣಾದಿಯೂ ಅಲ್ಲ, ಉತ್ತರಾದಿಯೂ ಅಲ್ಲ, ಇದೇ ಆದಂತ ಒಂದು ಶೈಲಿ ಪದ್ಧತಿ ಎನ್ನುವುದನ್ನು ಎಲ್ಲರೂ ಕೂಡ ಒಪ್ತಾರೆ. ಅದೇ ರೀತಿಯಲ್ಲಿ ಯಕ್ಷಗಾನದ ಸಾಹಿತ್ಯವನ್ನು ಕೂಡ ಪ್ರತ್ಯೇಕವಾಗಿ ನೋಡ್ತಾರೆ. ಇದು ವಚನ ಸಾಹಿತ್ಯಕ್ಕಿಂತ ಭಿನ್ನ, ದಾಸ ಸಾಹಿತ್ಯಕ್ಕಿಂತ ಭಿನ್ನ, ಜನಪದ ಸಾಹಿತ್ಯಕ್ಕಿಂತ ಭಿನ್ನ ಎನ್ನುವ ಅಂಶವನ್ನು ಪ್ರತಿಯೊಬ್ಬರು ಅದರಲ್ಲಿ ಹೇಳ್ತಾರೆ. ಆದರೆ ಅಭಿನಯದ ವಿಷಯದಲ್ಲಿ ಬಂದಾಗ, ನೃತ್ಯದ ವಿಷಯದಲ್ಲಿ ಬಂದಾಗ ಈ ಪ್ರತ್ಯೇಕತೆಯನ್ನು ಯಾಕೆ ಗುರುತಿಸಬಾರದು? ಇದನ್ನ ನಾಟ್ಯಶಾಸ್ತ್ರದ ಅಡಿಯಲ್ಲಿ ಅಥವಾ ದಶರೂಪಕ ಅಡಿಯಲ್ಲಿ ನೋಡುವಂತಹ ಅನಿವಾರ್ಯತೆ, ಅವಶ್ಯಕತೆ ಇದೆ ಅನ್ನೋದು ನನ್ನ ಪ್ರಶ್ನೆ. ಸೊ ಇಂಥ ಅವಕಾಶವನ್ನ ಕೊಟ್ಟಿರುವುದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ. ಈ ಪ್ರಶ್ನೆ ಪಿ.ಕೆ. ದೀಕ್ಷಿತ್ ಅನ್ನೋರು ಬರ್ಕೊಟ್ಟಿದ್ದಾರೆ. ಇನ್ನೂ ಯಾರು ಬರ್ಕೊಟ್ಟಿದ್ದು ಇದೆಯಾ? ಇಲ್ಲ, ಒಂದು ಪ್ರಶ್ನೆ. ಯಕ್ಷಗಾನ ಶಾಸ್ತ್ರೀಯ ಕಲೆಯೇ? ಇದರ ಪ್ರಸ್ತಾಪ, ಸಂದೇಹ ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಪಿ.ಕೆ. ದೀಕ್ಷಿತ್ ಕೊಟ್ಟಿದ್ದಾರೆ. ನಾವು ಒಂದಿಷ್ಟು ಹೇಳಿದೀವಿ, ಎಲ್ಲದಕ್ಕೂ ಸೇರಿಸಿ ಈಗ ನಮ್ಮ ಅಶೋಕ್ ಹಾಸಿಗಾರ್ ಅವರು ನಿಮ್ಮ ಮುಂದೆ ತಮ್ಮ ಅಭಿಪ್ರಾಯವನ್ನು ಮಂಡಿಸ್ತಾರೆ. ಈಗ ಜುಲೈ 12, 2025ರಂದು ಬೆಂಗಳೂರಿನಲ್ಲಿ ವಿಶ್ವೇಶ್ವರ ಗಾಯತ್ರಿಯವರು ನನ್ನ ದಶಾವತಾರ ಕೃತಿಯ ಮೇಲೆ ಸಂವಾದವನ್ನು ಏರ್ಪಡಿಸಿದರು. ಬೇರೆ ಬೇರೆ ಕಾರ್ಯಕ್ರಮಗಳ ಮಧ್ಯದಲ್ಲಿ ನನ್ನ ಈ ಕಾರ್ಯಕ್ರಮದ ಸಂವಾದಕ್ಕೆ
ವೇಳೆ ಸಾಕಾಗದೇ ಇರುವುದರಿಂದ ಇವತ್ತು ಇಲ್ಲಿ ಪುನಃ ಅದರ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ. ನನ್ನ ಸಂವಾದ ಕಾರ್ಯಕ್ರಮದಲ್ಲಿ ಯಕ್ಷಗಾನ ವಿದ್ವಾಂಸರಾದಂತಹ ಡಾಕ್ಟರ್ ಆನಂದರಾವ್ ಉಪಾಧ್ಯಾಯ ಮತ್ತು ಮಾಹಿತಿ ತಂತ್ರಜ್ಞಾನದ ರವಿ ಮಡ್ಡೋಡಿಯವರು ಆ ದಿವಸ ಉಪಸ್ಥಿತರಿದ್ದರು. ಅವರು ಕೆಲವು ಪ್ರಶ್ನೆಗಳನ್ನು ಆ ದಿವಸ ಕೊಟ್ಟಿದ್ದರು. ಆದರೆ ವೇಳೆಯ ಅಭಾವದಿಂದಾಗಿ ಅದನ್ನು ನಡೆಸಲಿಕ್ಕಾಗಲಿಲ್ಲ. ಈಗ ಅವರ ಪ್ರಶ್ನೆಯನ್ನು ನಾನು ಓದಿಕೊಂಡು ನನ್ನ ಉತ್ತರವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರವಿ ಮಡ್ಡೋಡಿಯವರು ಒಂದು ಪ್ರಶ್ನೆಯನ್ನು ಏನು ಕೇಳಿದ್ರು ಅಂತಂದರೆ, ರಾಧಾವಲ್ಲಭ ತ್ರಿಪಾಠಿಯವರು ಶಾಸ್ತ್ರ ಪರಂಪರೆ ಹಾಗೂ ಪ್ರಾಸಂಗಿಕತೆ ಅವರ ಪ್ರಬಂಧದಲ್ಲಿ ಭರತನ ನಾಟ್ಯಶಾಸ್ತ್ರ, ಬ್ರಾಹ್ಮ ನಾಟ್ಯಶಾಸ್ತ್ರ, ಮಹೇಶ್ವರ ನಾಟ್ಯಶಾಸ್ತ್ರ ಮತ್ತು ವೈಷ್ಣವ ನಾಟ್ಯಶಾಸ್ತ್ರ ಎಂಬ ಪರಂಪರೆಗಳಿರುವುದನ್ನು ಪ್ರತಿಪಾದಿಸುತ್ತಾರೆ. ಇಲ್ಲಿ ತಾತ್ವಿಕವಾಗಿ ನಾಟ್ಯಶಾಸ್ತ್ರವು ಸೃಷ್ಟಿ, ಸ್ಥಿತಿ, ಲಯ ತತ್ವಗಳೆಂಬ ಪ್ರತಿಪಾದನೆ ಇದೆ. ನೀವು ಹೇಳಿದ್ದೀರಿ, ಇದರಲ್ಲಿ ಹಾಗೆ ನೋಡಿದರೆ ಯಕ್ಷಗಾನವೇ ಹರಿತತ್ವವೇ ಹೆಚ್ಚು ಕಾಣಿಸುತ್ತದೆ. ಇಲ್ಲಿರುವ ಹಲವು ಪಾರಿಭಾಷಿಕ ಪದಗಳು ವಿಷ್ಣುವಿನ ಕುರಿತಾಗಿಯೇ ಇದೆ. ಉದಾಹರಣೆಗೆ ಭಾಗವತ, ದಶಾವತಾರ, ಮೊದಲು ಕಾಣಿಸುವ ಬಾಲಗೋಪಾಲ ಪಾತ್ರಗಳು ಅಂದರೆ ಬಲರಾಮಕೃಷ್ಣ, ಪೀಠಿಕಾ ಸ್ತ್ರೀವೇಷದ ಪದ್ಯ, ಗೋಪಿಕೆಯರು, ಇವೆಲ್ಲ ಪಾತ್ರಗಳಲ್ಲಿ ಬಳಸುವ ಮುದ್ರೆಗಳು ಎಲ್ಲವೂ ಹರಿಮಯವಾಗಿವೆ. ಇನ್ನೂ ಪ್ರಸಂಗವನ್ನು ನೋಡಿದರೆ ಶಿವನ ಕುರಿತಾಗಿರುವ ಪ್ರಸಂಗಗಳು ಬಂದಿರುವುದೇ ಇತ್ತೀಚೆಗೆ. ಪಾತ್ರಗಳಲ್ಲಿ ಬರುವ ಮುದ್ರೆಗಳು ಮತ್ತು ನಾಮಗಳು ಮಾಧ್ವ ಸಿದ್ಧಾಂತವನ್ನು ಹೇಳುತ್ತವೆ. ಶಿವನ ಕುರಿತಾಗಿರುವ ವಿಚಾರಗಳು ಎಲ್ಲಿಯೂ ಯಕ್ಷಗಾನದಲ್ಲಿ ಬರುವುದಿಲ್ಲ. ಹಾಗಾಗಿ ನೀವು ಹೇಳಿದ ಸೃಷ್ಟಿ, ಸ್ಥಿತಿ, ಲಯ ತತ್ವಗಳು, ಸತ್ವರಜ ತಮೋ ಗುಣಗಳು, ಧರ್ಮ, ಅರ್ಥ, ಕಾಮ, ಪುರುಷಾರ್ಥಗಳ ತಾತ್ವಿಕ ದಾರ್ಶನಿಕ ಚಿಂತನೆಗಳನ್ನು ಭಾವನಾತ್ಮಕ ತಡೆಹರೆಯ ಮೇಲೆ ಸ್ಥಾಪಿಸಲು ನಿರ್ದೇಶಿತ ಜೀವಂತ ಕಲಾಮಾಧ್ಯಮವಾಗಿದೆ ಎಂಬ ಮಾತನ್ನು ಇನ್ನಷ್ಟು ವಿಸ್ತಾರವಾಗಿ ತಿಳಿಸಿಕೊಡಬಹುದೇ ಎಂಬುದನ್ನು ಕೇಳಿದ್ದಾರೆ. ರವಿ ಮಡ್ಡೋಡಿಯವರ ಈ ಪ್ರಶ್ನೆ ಒಂದು ದೃಷ್ಟಿಯಲ್ಲಿ ಈಗ ಕೇಳತಕ್ಕಂಥ ಪ್ರಶ್ನೆ. ನಾನು ಕೂಡ ನನ್ನ ಕೃತಿಯಲ್ಲಿ ಅದನ್ನು ಪ್ರತಿಪಾದನೆ ಮಾಡಿದ್ದೇನೆ. ಭಾರತೀಯ ಕಲಾ ಪ್ರಪಂಚವೇ ಒಂದು ಕಾಲಘಟ್ಟದಲ್ಲಿ ಅಥವಾ ಒಂದು ಜನಾಂಗದ ಸಂಬಂಧವಾಗಿ ಇಲ್ಲ ಅನ್ನೋದು ನಮಗೆಲ್ಲ ತಿಳಿದರೂ ಬಂದಿದೆ. ಭಾರತದ ಭವ್ಯತೆ, ದಿವ್ಯತೆ, ವ್ಯಾಪ್ತತೆ ಇರುವುದೇ ಅದರ ಬಹು ಜನಾಂಗೀಯ, ಬಹುದೈವಿಕ ಮತ್ತು ಬಹು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ಇರುವುದನ್ನು ನಾವು ನೋಡಿದ್ದೀವಿ. ವಿವಿಧತೆಯಲ್ಲಿ ಏಕತೆ ಎನ್ನುವ ಏನು ವಿಚಾರ ಇದೆ, ಅದು ಕೂಡ ಇದೇ ದೃಷ್ಟಿಯಲ್ಲಿ ವ್ಯಕ್ತವಾಗಿದೆ. ನಮ್ಮ ಈ ನಾಟ್ಯಶಾಸ್ತ್ರ ಮತ್ತು ಯಕ್ಷಗಾನದಲ್ಲಿ ಏನು ಹಾಸು ಹುಕ್ಕಾಗಿದೆ ಅದನ್ನು ನಾನು ಈ ರೀತಿಯಾಗಿ ಹೇಳಿಕೊಳ್ತೇನೆ. ಒಂದು ಬಟ್ಟೆಯನ್ನು ಅನೇಕ ಬಣ್ಣಗಳಿಂದ ಏನು ಕಲಾತ್ಮಕವಾಗಿ ಅದನ್ನು ನೇಯ್ಗೆ ಮಾಡಿ ಅದನ್ನು ಹೇಗೆ ಆಕರ್ಷಕವಾಗಿ ಮಾಡ್ತಾರೋ ಹಾಗೆ ಈ ನಾಟ್ಯಶಾಸ್ತ್ರ ಮತ್ತು ಯಕ್ಷಗಾನವನ್ನು ಸಮ್ಮಿಳಿತವಾಗಿ ಮಾಡಿದ್ದೀರಿ. ಈ ದೃಷ್ಟಿಯಲ್ಲಿ ರಾಧಾವಲ್ಲಭ ತ್ರಿಪಾಠಿಯವರನ್ನು ನಾನು ಹೆಚ್ಚು ಅರ್ಥಪೂರ್ಣವಾಗಿ ಬಳಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ರಾಧಾವಲ್ಲಭ ತ್ರಿಪಾಠಿಯವರು, ರವಿ ಮಡ್ಡೋಡಿಯವರು ಹೇಳಿದ ಹಾಗೆ ನಾಟ್ಯಶಾಸ್ತ್ರದಲ್ಲಿ ಪ್ರಧಾನವಾಗಿ 3 ತತ್ವಗಳಿರುವುದನ್ನು ಹೇಳಿದ್ದಾರೆ. ಒಂದು ಬ್ರಾಹ್ಮ ನಾಟ್ಯ ಪರಂಪರೆ, ವೈಷ್ಣವ ನಾಟ್ಯ ಪರಂಪರೆ ಹಾಗೂ ಶೈವ ನಾಟ್ಯ ಪರಂಪರೆ. ಇವೆಲ್ಲವುಗಳನ್ನು ಒಟ್ಟಾಗಿ ನೋಡಲಿಕ್ಕೆ ಸಾಧ್ಯ ಇರುವುದು ಯಕ್ಷಗಾನದಲ್ಲಿ ಮಾತ್ರ. ಯಾಕೆಂದರೆ ಇದು ನಾಟ್ಯಶಾಸ್ತ್ರದ ಪ್ರಾಯೋಗಿಕ ರೂಪ ಆಗಿರೋದ್ರಿಂದ, ಯಕ್ಷಗಾನವು ನಾಟ್ಯಶಾಸ್ತ್ರ ಪ್ರಾಯೋಗಿಕ ರೂಪ ಆಗಿರೋದ್ರಿಂದ ಇದನ್ನು ಒಟ್ಟಾಗಿ ನೋಡಲಿಕ್ಕೆ ಸಾಧ್ಯ ಇದೆ. ನಾಟ್ಯಶಾಸ್ತ್ರದ 1ನೇ ಅಧ್ಯಾಯದ 114ನೇ ಶ್ಲೋಕ ಏನು ಹೇಳ್ತದೆ ಅಂದರೆ, ನ ತಜ್ಞಾನಂ ನ ತಚ್ಚಿಲ್ಪಂ ನ ಸಾ ವಿದ್ಯಾ ನ ಸಾ ಕಲಾ ನಾಸೌ ಯೋಗೋ ನ ತತ್ ಕರ್ಮ ನಾಟ್ಯೇಸ್ಮಿನ್ ಎನ್ನ ದೃಶ್ಯತೆ. ಅಂದರೆ ಈ ಪ್ರಪಂಚದಲ್ಲಿ ನಾಟ್ಯಶಾಸ್ತ್ರದ ಅಂಗವಾಗಿರುವಂತಹ ಕಲೆ, ಜ್ಞಾನ, ಶಿಲ್ಪ, ವಿದ್ಯೆ, ಯೋಗ, ಕರ್ಮಗಳು ಇಲ್ಲವೇ ಇಲ್ಲ ಅಂತ ಭರತ ಹೇಳಿದ್ದಾನೆ. ಸೊ
ಅದೇ ನಾಟ್ಯಶಾಸ್ತ್ರದ ಎಲ್ಲ ಅಂಗಾಂಶಗಳನ್ನು ಹೊಂದಿರುವಂತಹ ಯಕ್ಷಗಾನದಲ್ಲಿಯೂ ಕೂಡ ಇಲ್ಲದೇ ಇರುವಂತಹ ಕಲೆ, ಜ್ಞಾನ, ಶಿಲ್ಪ, ವಿದ್ಯಾ, ಯೋಗ, ಕರ್ಮಗಳು ಬೇರೆ ಪ್ರದರ್ಶನ ಕಲೆಯಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾನು ಈ ಅಧ್ಯಯನ ಸಂದರ್ಭದಲ್ಲಿ ನೋಡಿದೆ. ಭಾರತದಲ್ಲಿ ಕಲೆಗಳನ್ನು 64 ವಿಧಗಳಾಗಿ ನೋಡಿದ್ದಾರೆ. ಅದನ್ನು ಚೌಷಷ್ಟಿ ಕಲೆಗಳು ಅಂತ ಹೇಳ್ತಾರೆ. ಅದು ಈ 64 ಕಲೆಗಳನ್ನು ನಾವು ಒಟ್ಟಾಗಿ ನೋಡಿದರೆ ಮನುಷ್ಯನ ಇಡೀ ಜೀವನದಲ್ಲಿ ನಾವು ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಅದೆಲ್ಲವನ್ನ 64 ಕಲೆಗಳಲ್ಲಿ ತೋರಿಸಿದ್ದಾರೆ. ಆದರೆ ಮುಖ್ಯವಾಗಿ ನಾವೇನು ನೋಡ್ತೀವಿ ಅಂತಂದರೆ ಸಂಗೀತ, ಸಾಹಿತ್ಯ, ನೃತ್ಯ, ನಾಟಕ, ಚಿತ್ರ, ಶಿಲ್ಪ ಈ 6 ಪ್ರಧಾನವಾಗಿ ಕಲೆಗಳನ್ನು ಪೃಥಕ್ಕರಣ ಮಾಡಿದ್ದಾರೆ. ಇವು ವ್ಯವಹಾರದಲ್ಲಿ ಪ್ರತ್ಯೇಕವಾಗಿ ಕಲೆಗಳನ್ನಾಗಿ ನಮಗೆ ಕಂಡುಬರ್ತದೆ. ಆದರೆ ಯಕ್ಷಗಾನದಲ್ಲಿ ಮಾತ್ರ ಈ 6 ಪ್ರಧಾನವಾದ ಕಲೆಗಳನ್ನು ನೋಡಬಹುದು. ಅದು ನಾನು ಮುಂದಿನ ವಿಚಾರಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆ. ತಾತ್ವಿಕತೆಯ ದೃಷ್ಟಿಯಿಂದ ಭಾರತೀಯ ದಾರ್ಶನಿಕತೆ ಏನಿದೆ ಇದು ಸೃಷ್ಟಿ, ಸ್ಥಿತಿ, ಲಯ ತತ್ವ ಇದೆ. ಯಕ್ಷಗಾನದಲ್ಲಿ ಯಾವುದೋ ಒಂದು ಭಾಗದ ಪ್ರದರ್ಶನ ಏನಿದೆ ಅದು ವೈಷ್ಣವ ತತ್ವದ ಅಲ್ಲಿ ಆಧಾರವಾಗಿದೆ ಅಂತ ಹೇಳೋದು ಕಷ್ಟ. ಅದಂತೂ ಸಾಧ್ಯ ಇಲ್ಲ ಅಂತ. ಯಾಕೆ ಅಂತಂದರೆ ಈಗ ಭಾಗವತ, ಆಮೇಲೆ ಗೋಪಿಕೆಯರು, ಆಮೇಲೆ ಬಾಲಗೋಪಾದಿ ಇವೆಲ್ಲ ರಂಗದಲ್ಲಿ ಏನು ಪಾತ್ರಗಳ ಆರಂಭಕ್ಕೆ ಏನು ತಯಾರು ಮಾಡ್ತಾರೆ ಅದಕ್ಕೆ ಸಭಾವಂದನೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಈ ಬಾಲಗೋಪಾದರು ಆಮೇಲೆ ಗೋಪಿಕೆಯರು ಇವನ್ನೆಲ್ಲ ನೃತ್ಯಗಳನ್ನು ಯಾಕೆ ಮಾಡಿಸ್ತಾರೆ ಅಂತಂದರೆ ಒಂದು ಕಲಿಯೋರಿಗೆ ಅಲ್ಲಿ ಒಂದು ರಂಗ ನಡೆ ಗೊತ್ತಾಗಲಿ ಅಂತ. ಇನ್ನೊಂದು ಯಾಕೆ ಅಂತಂದರೆ ಈ ನಾಟ್ಯಶಾಸ್ತ್ರದ ಯಕ್ಷಗಾನದ ಏನು ತತ್ವಗಳಿದೆ ಅದು ಅವರಿಗೆ ಅರ್ಥ ಆಗಲಿ ಅಂತ. ಈಗ ಪಾತ್ರ ತಯಾರಾಗಿ ರಂಗಕ್ಕೆ ಬರುವ ಮುನ್ನ ನಡೆಯುವುದು ಏನು ನಾನು ಹೇಳಿದೆ ಬ್ರಾಹ್ಮಣಾಟ್ಯ ಪರಂಪರೆ. ಪಾತ್ರಗಳು ಚೌಕಿ ಮನೆಯಲ್ಲಿ ಸಿದ್ಧವಾಗಿ ಬರೋದೇನು ಕ್ರಮ ಇದೆ. ಇದನ್ನು ಪೂರ್ವರಂಗ ಅಂತ ನಾಟ್ಯಶಾಸ್ತ್ರದಲ್ಲಿ ಹೇಳ್ತಾರೆ. ನಮ್ಮಲ್ಲಿ ಚೌಕಿ ಮನೆಯಲ್ಲಿ ಬಣ್ಣದ ತಯಾರಿಯನ್ನು ಮಾಡ್ಕೊಂಡು ಬಂದಿರ್ತಾರೆ. ಅದನ್ನು ಬ್ರಾಹ್ಮಣಾಟ್ಯ ಪರಂಪರೆ ಅಂತ ರಾಧವಲ್ಲಭ ತ್ರಿಪಾಠಿ ಅವರು ಹೇಳ್ತಾರೆ. ಇದನ್ನು ಸೃಷ್ಟಿಯ ಅಂತ ಪಾತ್ರಗಳು ಸೃಷ್ಟಿಯಾಗಿ ಬರುವುದನ್ನು ಅದು ಸೃಷ್ಟಿಯ ಒಂದು ತತ್ವ ಅಂತ. ಇನ್ನೊಂದು ಭಾಗವತರು ಏನಿದ್ದಾರೆ, ಭಾಗವತರು ಬಂದು ರಂಗಶೀರ್ಷದ ಮೇಲೆ ಕುಳಿತುಕೊಂಡು ಪಾತ್ರಗಳನ್ನು ಏನು ಕರೆದು ಕುಣಿಸೋದಿದೆ ಇದು ವೈಷ್ಣವ ನಾಟ್ಯ ಪರಂಪರೆ ಅಂತ ಹೇಳ್ತಾರೆ. ಇದನ್ನು ವಿಷ್ಣು ತತ್ವ ಅಂತ ನಾನು ಹೇಳ್ತೀನಿ. ಅದೇ ರೀತಿಯಾಗಿ ಏನು ಪಾತ್ರಗಳು ಹಾಕ್ಕೊಂಡು ಬಂದಿರ್ತಾರೆ, ಪಾತ್ರ ಧಾರಣ ಮಾಡಿ ಬಂದಿರ್ತಾರೆ, ಇವರು ತನ್ನ ಪಾತ್ರದ ಕ್ರಮಗಳನ್ನು ಮುಗಿದು ಮರಳಿ ಹೋಗೋದೇನಿದೆ ತನ್ನ ಧಾರಣ್ಯದ ಗುಣಗಳನ್ನು ಬಿಟ್ಟು ತನ್ನ ಮೂಲ ಸ್ವಭಾವಕ್ಕೆ ಹೋಗುತ್ತಿದೆ. ಇದನ್ನು ಲಯ ತತ್ವ ಅಂತ ಹೇಳಿ ಗುರುತಿಸಿದ್ದಾರೆ. ಇದನ್ನು ಶೈವ ನಾಟ್ಯ ಪರಂಪರೆ ಅಂತ ನಾಥವಲ್ಲಭ ತ್ರಿಪಾಠಿ ಅವರು ಗುರುತಿಸಿದ್ದಾರೆ. ಹಾಗಾಗಿ ಯಾವುದೋ ಒಂದು ದೃಷ್ಟಿಯಿಂದ ಇದು ವೈಷ್ಣವ ತತ್ವದಲ್ಲಿದೆ ಅಥವಾ ಹರಿತತ್ವದಲ್ಲಿದೆ ಅಂತ ಹೇಳೋದು ಅರ್ಥ ಸಾಧ್ಯತೆ ಆಗೋದಿಲ್ಲ. ಆದ್ದರಿಂದ ಇದನ್ನು ಸಮರ್ಥವಾಗಿ ನಿರ್ವಹಣೆ ಮಾಡೋದು ಯಕ್ಷಗಾನದಲ್ಲಿ ಮಾತ್ರ. ಇನ್ನೊಂದು ಏನಂದರೆ ಈ ಭಾಗವತ ಏನು ಸ್ಥಿತಿ ಇದೆಯಲ್ಲ ಅದಕ್ಕೆ ಭಾಗವತನಿಗೆ ನಾಟ್ಯಶಾಸ್ತ್ರದಲ್ಲಿ ನಾಟ್ಯಾಚಾರ್ಯ ಸೂತ್ರಧಾರ ಅಂತ ಹೇಳ್ತಾರೆ. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ ನಾಟ್ಯಶಾಸ್ತ್ರ ತಯಾರಾಗಿರೋದು ಕ್ರಿಸ್ತಶಕ ಪೂರ್ವ 1ನೇ ಶತಮಾನದಿಂದ ಕ್ರಿಸ್ತಶಕ 2ನೇ ಶತಮಾನದ ಅವಧಿಯಿಂದ. ಆಮೇಲೆ ನಾವು ಯಕ್ಷಗಾನದ ಪ್ರಸ್ತಾವನೆ ಯಕ್ಷಗಾನದ ನಮಗೆ ದಾಖಲೆ ಸಿಗೋದು ಏನು ಅಂತಂದರೆ 15-14ನೇ ಶತಮಾನದಲ್ಲಿ. ಅದರಲ್ಲೂ ಕಂಚಿ ಮನೆಯಲ್ಲಿ ಸಿಕ್ಕಿದಂತಹ ನಮಗೆ ಆದಿಪರ್ವದ ಪ್ರಸಂಗ ಏನಿದೆ ಇದು 14ನೇ ಶತಮಾನದ ಅವಧಿಯಲ್ಲಿ ಸಿಕ್ಕಿದೆ. ಅಲ್ಲಿ ಅದನ್ನು ಗಡಿಯಾಗಿ ಇಟ್ಕೊಂಡು ಕೂಡ ಸುಮಾರು 1200 ವರ್ಷಗಳ ನಂತರ ನಮಗೆ ಯಕ್ಷಗಾನದ ಪ್ರಸ್ತಾವನೆ ಸಿಗ್ತದೆ.
ನಾವು ನಮ್ಮ ಪ್ರಾದೇಶಿಕತೆಗೆ ಭಾಗವತ ಅನ್ನುವ ಒಂದು ಕಲ್ಪನೆಯನ್ನು ಇಟ್ಕೊಂಡು ಯಕ್ಷಗಾನದಲ್ಲಿ ಭಾಗವತ ಸಂಪ್ರದಾಯ ಭಾಗವತನ ಇಟ್ಕೊಂಡು ಪಾತ್ರ ನಡೆಸುವುದನ್ನು ಹೇಳಿದರು. ಭಾಗವತನ ಕರ್ತವ್ಯ ಏನು ಅಂತಂದರೆ ಪಾತ್ರಗಳನ್ನು ಕರೆಸಿ ಅಲ್ಲಿ ಕುಣಿಸಿ ಆ ಪದ್ಯಗಳ ಮೂಲಕವಾಗಿ ಅವನನ್ನು ಕುಣಿಸಿ ಅವರ ಅರ್ಥಗಳನ್ನು ಕಾವ್ಯದ ಅರ್ಥಗಳನ್ನು ಜನರಿಗೆ ತಿಳಿಸಿಕೊಟ್ಟು ಅದರ ಸಂದೇಶಗಳನ್ನು ಜನರಿಗೆ ಅರ್ಥವಾದ ಹಾಗೆ ಮಾಡಿಸಿ ವಾಪಸ್ಸು ಮರಳಿ ಪಾತ್ರಗಳ ರಂಗಕ್ಕೆ ಮರಳಿ ಚೌಕಿಗೆ ಹೋಗುವ ಹಾಗೆ ಏನು ಕ್ರಮ ಇದೆ, ಇದನ್ನು ಸೂತ್ರಧಾರ ಎನ್ನುವ ದೃಷ್ಟಿಯಲ್ಲಿ ನಾಟ್ಯಶಾಸ್ತ್ರದಲ್ಲಿ ಹೇಳಿದ್ದಿದ್ರೆ ನಮ್ಮಲ್ಲಿ ಭಾಗವತ ಹೇಳ್ತಾರೆ. ಭಾಗವತ ಅಂತಂದರೆ ವಿಷ್ಣು ಅಂತ, ವಿಷ್ಣು ಅಥವಾ ಏನು ನಮ್ಮಲ್ಲಿ ಸ್ಥಿತಿ ತತ್ವ ಇದೆ, ಅವನು ಅದನ್ನು ನಡೆಸ್ತಾನೆ ಅನ್ನುವ ತತ್ವ ಏನಿದೆ ಅದಕ್ಕೆ ಪೂರ್ಣ ಸಮಾಧಿಯಾಗಿ ಅದು ಒಪ್ಪಿಗೆ ಆಗ್ತದೆ ಅಂತ ನನ್ನ ದೃಷ್ಟಿಕೋನದಲ್ಲಿ ನಾನು ಅದನ್ನು ಬರೆದಿದ್ದೇನೆ. ಮತ್ತು ಬಾಲಗೋಪಾಲಾದಿ ಅವರು ಏನು ಬಂದು ಕುಣಿದು ಮುದ್ರೆಯನ್ನು ತೋರಿಸಿ ಹೋಗ್ತಾರೆ, ಇದರಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಅದನ್ನು ಅಷ್ಟು ಗಂಭೀರವಾಗಿ ಪರಿಗಣಿಸೋದಿಲ್ಲ. ಯಾಕೆಂದರೆ ಅವರು ಕಲಿಯೋರು ಇದ್ದಾರೆ ಮತ್ತು ಅವರನ್ನು ಬೆಳೆಸಬೇಕು ಅನ್ನುವ ಕಲ್ಪನೆ ಜನರಲ್ಲಿ ಇರೋದ್ರಿಂದ ಅದನ್ನು ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳದೇನೆ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ರವಿ ಮಡೋಡಿಯವರ ಮೊದಲನೇ ಪ್ರಶ್ನೆಯಲ್ಲಿ ಏನು ಹರಿತತ್ವ ಇದೆ ಅನ್ನೋದೊಂದು ಏನಿದೆ ಅದಷ್ಟೇ ಅಲ್ಲ, ಇದು ಇನ್ನುಳಿದ ಬ್ರಾಹ್ಮನಾಟ್ಯ ಪರಂಪರೆ ಮತ್ತು ಶೈವ ನಾಟ್ಯ ಪರಂಪರೆಯು ಕೂಡ ಎಲ್ಲ ಯಕ್ಷಗಾನಗಳಲ್ಲಿ ನೋಡಬಹುದು ಅನ್ನೋದನ್ನು ನಾನು ಪ್ರತಿಪಾದನೆ ಮಾಡಿದ್ದೇನೆ.